ಫಸ್ಟ್ ಹೆಡ್ಡಿಂಗ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಪ್ರಾಡಕ್ಟ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಮೊನಾಮಿಯಲ್. ಪ್ರಾಡಕ್ಟ್ ಅಂದ್ರೆ ಏನು, ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಈಗ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, 4, ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ ಮಾಡ್ಬೇಕು 4 ಇಂಟು 7p. ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡ್ರಿ, 4 7 28. ಇಲ್ಲಿ ಪಿ ಇದೆ, ಪಿ ಬರ್ದ್ಬಿಡ್ರಿ, ಆನ್ಸರ್ ಬಂದ್ಬಿಟ್ಟು 28p. ಸೆಕೆಂಡ್ ಕ್ವಶನ್ ನೋಡ್ರಿ, -4p, ಇದ್ದಲ್ಲಿ ಇಂಟು ಬರೀರಿ, ಇಂಟು 7p. ಈಗ ಫಸ್ಟ್ ಸೈನ್ ಮಲ್ಟಿಪ್ಲೈ ಮಾಡ್ರಿ, ಮೈನಸ್ ಇಂಟು, ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್, ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್. ಫಸ್ಟ್ ಆಮೇಲೆ ನೆಕ್ಸ್ಟ್ ನಂಬರ್ 4 7 28. ಈಗ ನೆಕ್ಸ್ಟ್ ಪಿ ಇಂಟು ಪಿ ಬಂದ್ಬಿಟ್ಟು ಪಿ ಸ್ಕ್ವೇರ್ ಆಗುತ್ತೆ, ಯಾಕಂದ್ರೆ ಇಲ್ಲಿ ಏನಿಲ್ಲ ಅಂದ್ರೆ ಪವರ್ 1, ಇಲ್ಲಿ ಏನಿಲ್ಲ ಅಂದ್ರೆ ಪವರ್ 1. ಓಕೆ, ಸೊ ಇದನ್ನ ಬೇಸ್ ಅಂತೀವಿ. ಬೇಸ್ ಸೇಮ್ ಇದ್ದಾಗ ಮಲ್ಟಿಪ್ಲೈ ಮಾಡಿದ್ರೆ ಪವರ್ ನ ಆಡ್ ಮಾಡ್ಬೇಕು, 1 + 1 2 ಆಯ್ತು. ಓಕೆ, ಈಗ ಥರ್ಡ್ -4p, ಇದ್ದಲ್ಲಿ ಇಂಟು 7pq. ಓಕೆ, ಮತ್ತೆ ಅದೇ ಕತೆ, ಮೈನಸ್ ಇಂಟು ಪ್ಲಸ್, -4 7 28. ಈಗ ನೀವು ನೋಡಿದ್ರೆ ಇಲ್ಲಿ ಪಿ ಇದೆ, ಇಲ್ಲಿ ಪಿ ಇದೆ, ಪವರ್ ಏನು 1 1, ಪವರ್ ಆಡ್ ಮಾಡಬೇಕು, ಪಿ ಸ್ಕ್ವೇರ್. ಆಮೇಲೆ ಇಲ್ಲಿ ಕ್ಯೂ ಇದೆ, ಅದನ್ನು ಕೂಡ ಬರಿಬೇಕು. ಓಕೆ, ಪಿ ಸ್ಕ್ವೇರ್ ಕ್ಯೂ, ಇದು ಆನ್ಸರ್. ಫೋರ್ತ್ ನೋಡ್ರಿ, 4p³ ಇದ್ದಲ್ಲಿ ಇಂಟು -3p. ಓಕೆ, ಸೊ ಫಸ್ಟ್ ಈಗ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್, ಪ್ಲಸ್ ಇಂಟು ಮೈನಸ್, ಮೈನಸ್ ಆಗುತ್ತೆ. ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 4 3 12. ಓಕೆ, ಈಗ ಪಿ ನೋಡ್ರಿ, ಇಲ್ಲಿ 3 ಇದೆ ಪವರ್, ಇಲ್ಲಿ ಏನಿಲ್ಲ ಅಂದ್ರೆ 1, 3 + 1 ಏನಾಗುತ್ತೆ 4 ಆಗುತ್ತೆ, ಪಿ ಪವರ್ 4 ಅಂತ ಬರಿಬೇಕು. ಓಕೆ, ಈಗ ಫಿಫ್ತ್ ಕ್ವಶನ್ ನೋಡ್ರಿ, 4p, ಅಂದ್ರೆ ಇಂಟು 0. 4p ಇಂಟು 0 ಏನಾಗುತ್ತೆ 0, 0 ಇಂಟು ಎನಿಥಿಂಗ್ ಇಸ್ 0. ಓಕೆ, ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಏರಿಯಾಸ್ ಆಫ್ ರೆಕ್ಟಾಂಗಲ್ ವಿತ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಮೊನಾಮಿಯಲ್ ಆಸ್ ದೇರ್ ಲೆಂತ್ ಅಂಡ್ ಬ್ರೆಡ್ತ್. ಓಕೆ, ಈ ಕ್ವಶನ್ ಕೊಟ್ಟಿದಾರಲ್ಲ ಎಲ್ಲದರಾಗೂ ಪೇರ್ ಕೊಟ್ಟಿದ್ದಾರೆ, ಒಂದನ್ನ ಲೆಂತ್ ಅಂತ ತಗೋಬೇಕು, ಇನ್ನೊಂದನ್ನ ಬ್ರೆಡ್ತ್ ಅಂತ ತಗೊಂಡು ಏರಿಯಾ ಆಫ್ ರೆಕ್ಟಾಂಗಲ್ ಕಂಡಿಬೇಕು. ಓಕೆ, ಸೊ ನಮಗೆ ಏರಿಯಾ ಆಫ್ ರೆಕ್ಟಾಂಗಲ್ ಫಾರ್ಮುಲಾ ಏನ್ ಗೊತ್ತು, ಏರಿಯಾ ಆಫ್ ರೆಕ್ಟಾಂಗಲ್ ಫಾರ್ಮುಲಾ ಬಂದ್ಬಿಟ್ಟು ನಥಿಂಗ್ ಬಟ್ ಲೆಂತ್ ಇಂಟು ಬ್ರೆಡ್ತ್. ಓಕೆ, ಸೊ ಫಸ್ಟ್ ಕ್ವಶನ್ ಇದು ಲೆಂತ್, ಇದು ಬ್ರೆಡ್ತ್. ಈಗ ಏನ್ ಮಾಡ್ಬೇಕು, ಲೆಂತ್ ಇದ್ದಲ್ಲಿ ಪಿ ತಗೋಬೇಕು, ಬ್ರೆಡ್ತ್ ಇದ್ದಲ್ಲಿ ಕ್ಯೂ. ಪಿ ಇಂಟು ಕ್ಯೂ ಏನಾಗುತ್ತೆ ಪಿ ಕ್ಯೂ ಆಗುತ್ತೆ. ಸೊ ಫಸ್ಟ್ ಆನ್ಸರ್ ಪಿ ಕ್ಯೂ. ಓಕೆ, ಈಗ ಅದೇ ರೀತಿ ಸೆಕೆಂಡ್ ಕ್ವಶನ್ ನೋಡ್ರಿ, ಇದು ಲೆಂತ್, ಇದು ಬ್ರೆಡ್ತ್. ಸೊ ಏನಿದೆ 10m ಲೆಂತ್, ಬ್ರೆಡ್ತ್ ಬಂದ್ಬಿಟ್ಟು 5n. 10 5 50, m ಇಂಟು n mn. ಸೊ ಇದ್ರ ಆನ್ಸರ್ ಏನು 50 mn. ಓಕೆ, ಇದು ಲೆಂತ್, ಇದು ಬ್ರೆಡ್ತ್. ಓಕೆ, ಲೆಂತ್ ಬಂದ್ಬಿಟ್ಟು ಏನಿದೆ 20x², ಬ್ರೆಡ್ತ್ ಬಂದ್ಬಿಟ್ಟು 5y². ಈಗ ಮಲ್ಟಿಪ್ಲೈ ಮಾಡಿದ್ರೆ 25 ಎಷ್ಟು 100, x² ಇಂಟು y² ಏನು x² y². ಸೊ ಇದ್ರ ಆನ್ಸರ್ ಬಂದ್ಬಿಟ್ಟು 100 x² y². ಓಕೆ, ನೆಕ್ಸ್ಟ್ ಇದು ಲೆಂತ್, ಇದು ಬ್ರೆಡ್ತ್. ಇದನ್ನ ಎರೇಸ್ ಮಾಡ್ತೀನಿ. ಸೊ ಲೆಂತ್ ಬಂದ್ಬಿಟ್ಟು 4x, ಬ್ರೆಡ್ತ್ ಬಂದ್ಬಿಟ್ಟು 3x². ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ 4 3 12. ಎಕ್ಸ್ ಇಂಟು x² ಏನಾಗುತ್ತೆ, ಇಲ್ಲಿ ಏನಿಲ್ಲ ಅಂದ್ರೆ ಪವರ್ 1 ಇದ್ದಂಗೆ. ಓಕೆ, 2 + 1 ಏನು 3, ಆನ್ಸರ್ ಬಂದ್ಬಿಟ್ಟು 12x³. ಓಕೆ, ನೆಕ್ಸ್ಟ್ ಇದು ಲೆಂತ್, ಇದು ಬ್ರೆಡ್ತ್. ಸೊ ಲೆಂತ್ ಬಂದ್ಬಿಟ್ಟು 3mn, ಬ್ರೆಡ್ತ್ ಬಂದ್ಬಿಟ್ಟು 4np. ಸೊ ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿದ್ರಿ, 3 4 12. ಓಕೆ, ಎಂ ಬರಿತೀನಿ, ಇಲ್ಲಿ ಎಂ ಇಲ್ಲ, ಎಂ ಬರಿತೀನಿ. ಆಮೇಲೆ ಇಲ್ಲಿ ಒಂದ್ ಏನಿದೆ, ಇಲ್ಲಿ ಒಂದ್ ಏನಿದೆ, ಇದ್ರ ಪವರ್ ಏನಿಲ್ಲ ಅಂದ್ರೆ 1, ಇದ್ರ ಪವರ್ ಏನಿಲ್ಲ ಅಂದ್ರೆ 1, 1 + 1 ಏನು 2, n² ಆಯ್ತು. ಇಲ್ಲಿ ಪಿ ಇದೆ, ಪಿ ಬರಿತೀನಿ. ಸೊ ಇದ್ರ ಆನ್ಸರ್ ಬಂದ್ಬಿಟ್ಟು 12mn²p. ಓಕೆ, ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಕಂಪ್ಲೀಟ್ ದ ಟೇಬಲ್ ಆಫ್ ಪ್ರಾಡಕ್ಟ್ಸ್. ಓಕೆ, ಸೊ ಈ ಟೇಬಲ್ ಅಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ, ಅವ್ರನ್ನ ಮಲ್ಟಿಪ್ಲೈ ಮಾಡ್ಬೇಕು. ಅಂದ್ರೆ ಈ 2x ಇದೆಲ್ಲ, ಈ 2x ಜೊತೆ ಮಲ್ಟಿಪ್ಲೈ ಮಾಡಿದ್ನ ಇಲ್ಲಿ ಬರಿಬೇಕು. ಓಕೆ, ಸೊ ಏನಾಗುತ್ತೆ ನೋಡ್ರಿ, 2 2 4, x ಇಂಟು x ಏನಾಗುತ್ತೆ x² ಆಗುತ್ತೆ. ಓಕೆ, ಸೊ ಈಗ ನೀವೇ ನೋಡ್ರಿ, 2x ಇಂಟು 2x ಏನಾಗುತ್ತೆ 2 2 4, x ಇಂಟು x x². ಇಲ್ಲಿ ಏನಿಲ್ಲ ಅಂದ್ರೆ 1, ಇಲ್ಲಿ ಏನಿಲ್ಲ ಅಂದ್ರೆ 1, 1 + 1 ಏನಾಯ್ತು 2 ಆಯ್ತು. ಅದೇ ರೀತಿ ನೆಕ್ಸ್ಟ್ ಈ 2x ನ -5 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, 2x ಇಂಟು -5y ಏನಾಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್, 2 5 10, x ಇಂಟು y xy. ಸೊ -10 xy ಬರಿಬೇಕಿಲ್ಲಿ. ನೆಕ್ಸ್ಟ್
ಈ 2x ನ ಈ 3x ಸ್ಕ್ವೇರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. 2x ಇಂಟು 3x ಸ್ಕ್ವೇರ್ ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡ್ರಿ. 2 3 6. ಇಲ್ಲಿ ಪವರ್ ಏನಿಲ್ಲ ಅಂದ್ರೆ 1 x. ಇಲ್ಲೇನಿದೆ ಪವರ್, ಇಲ್ಲಿ 2 ಇದೆ, ಇಲ್ಲಿ 1 ಇದೆ. 2 + 1 ಏನಾಯ್ತು 3 ಆಯ್ತು. ಸೊ ಇಲ್ಲಿ 6x³ ಆಗುತ್ತೆ. ಓಕೆ, ಸೊ ಇದನ್ನ ಎರೇಸ್ ಮಾಡ್ತೀನಿ. ಈಗ ನೆಕ್ಸ್ಟ್ ಏನು, ಈ 2x ನ -4xy ಜೊತೆ ಮಲ್ಟಿಪ್ಲೈ ಮಾಡು. 2x ಇಂಟು -4xy. ಸೊ ಏನಾಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್. 2 4 8. ಇಲ್ಲಿ ನೋಡ್ರಿ, ಇಲ್ಲಿ x ಇದೆ, ಇಲ್ಲಿ x ಇದೆ. ಇಲ್ಲಿ ಏನಿಲ್ಲ ಪವರ್ 1, ಇಲ್ಲಿ ಏನಿಲ್ಲ ಅಂದ್ರೆ ಪವರ್ 1. ಏನಾಗುತ್ತೆ 1 + 1 2 ಆಗುತ್ತೆ x². ಇಲ್ಲಿ y ಉಳಿದಿದೆ, ಅದನ್ನ ಬರ್ದ್ಬಿಡ್ಬೇಕು. ಓಕೆ, ಸೊ -8x²y. ನೆಕ್ಸ್ಟ್ 2x ಇಂಟು 7x²y. 2x ಇಂಟು 7x²y. ಈಗ 2 7 14. ಇದು x, ಇದು x. ಇಲ್ಲಿ ಏನಿಲ್ಲ ಅಂದ್ರೆ ಪವರ್ 1. x 2 + 1 ಏನು 3. ಇಲ್ಲಿ y ಇದೆ, y ಬರ್ದ್ಬಿಡ್ರಿ. ಸೊ 14x³ y. ಓಕೆ, ನೆಕ್ಸ್ಟ್ 2x ಇಂಟು ಏನು -9x²y². 2x ಇಂಟು -9x²y². ಸೊ ಏನಾಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್. 2 9 18. ಇಲ್ಲಿ ಏನಿಲ್ಲ ಅಂದ್ರೆ ಪವರ್ 1. ಇಲ್ಲಿ 2 ಇದೆ, 2 + 1 3 ಆಯ್ತು. ಇಲ್ಲಿ y² ಇದೆ, y² ಬರೀರಿ. -18x³ y². ಓಕೆ, ಸೊ ಇದನ್ನ ಎರೇಸ್ ಮಾಡ್ತೀನಿ. ಅದೇ ರೀತಿ ನೆಕ್ಸ್ಟ್ -5y ಇಂಟು 2x. ಇಲ್ಲಿ ಬರೀತೀನಿ -5y ಇಂಟು 2x. ಏನಾಗುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್. 5 2 10. y ಇಂಟು x yx. ಸೊ ಇಲ್ಲಿ ಏನ್ ಬರ್ತೀನಿ -10 yx ಬರಿತೀನಿ. ನೆಕ್ಸ್ಟ್ -5y ಇಂಟು ಇಲ್ಲಿದೆ, ಇಲ್ಲಿ -5y. ಓಕೆ, -5y ಇಂಟು -5y. ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್. 5 5 25. y ಇಂಟು y ಏನಾಗುತ್ತೆ, ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಪವರ್ 1 + 1 ಏನು, ಸೊ 25y² ಆಗುತ್ತೆ. ನೆಕ್ಸ್ಟ್ -5y ಇಂಟು 3x². ಈಗ ಮೈನಸ್ ಇಂಟು ಪ್ಲಸ್ ಮೈನಸ್. 5 3 15. y ಇಂಟು x² yx². ಓಕೆ, ಈಗ ಇದನ್ನ ಎರೇಸ್ ಮಾಡ್ತೀನಿ. -5y ನ ಈ -4xy ಜೊತೆ ಮಲ್ಟಿಪ್ಲೈ ಮಾಡಬೇಕು. -5y ಇಂಟು -4xy. ಈಗ ನೋಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್. 5 4 20. ಇಲ್ಲಿ y ಇದೆ, ಇಲ್ಲಿ y ಇದೆ. ಪವರ್ 1 ಏನಾಯ್ತು y². ಇಲ್ಲಿ x ಇದೆ, ಅದನ್ನ ಕೂಡ ಬರಿಬೇಕು. ಸೊ ಏನಾಯ್ತು 20y² x ಆಯ್ತು. ನೆಕ್ಸ್ಟ್ -5y ಇಂಟು 7x²y. -5y ಇಂಟು 7x²y. ಸೊ ಏನಾಗುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್. 5 7 35. ಇಲ್ಲಿ y ಇದೆ, ಇಲ್ಲಿ y ಇದೆ. ಪವರ್ 1 ಏನಾಗುತ್ತೆ 1 + 1 2 ಆಯ್ತು. ಇಲ್ಲಿ x² ಇದೆ, x² ಬರ್ತೀವಿ. -35y² x². ಲಾಸ್ಟ್ -5y ಇಂಟು -9x²y². ಮೈನಸ್ ಇಂಟು ಮೈನಸ್ ಪ್ಲಸ್. 5 9 45. ಇಲ್ಲಿ y ಇದೆ, ಪವರ್ 1. ಇಲ್ಲಿ y² ಇದೆ, ಏನಾಗುತ್ತೆ 2 + 1 3 ಆಗುತ್ತೆ. ಇಲ್ಲಿ x² ಇದೆ, x² ಬರೀರಿ. ಓಕೆ, 45y³ x². ಓಕೆ, ನೀವು ಇದೇ ರೀತಿ ಈ 4 ಟೇಬಲ್ನ ಫಿಲ್ ಮಾಡ್ರಿ. ಓಕೆ, ಇದೇ ರೀತಿ ಮಲ್ಟಿಪ್ಲೈ ಮಾಡೋದು, ವ್ಯಾಲ್ಯೂ ಬರೆಯೋದು. ಓಕೆನಾ. 4th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಒಬ್ಟೈನ್ ದ ವಾಲ್ಯೂಮ್ ಆಫ್ ರೆಕ್ಟಾಂಗ್ಯುಲರ್ ಬಾಕ್ಸಸ್ ವಿತ್ ದ ಫಾಲೋಯಿಂಗ್ ಲೆಂತ್ ಬ್ರೆಡ್ತ್ ಅಂಡ್ ಹೈಟ್ ರೆಸ್ಪೆಕ್ಟಿವ್ಲಿ. ಓಕೆ, ಈಗ 4 ಕ್ವಶನ್ ಕೊಟ್ಟಿದ್ದಾನೆ. ಅದ್ರಲ್ಲಿ ಏನೇನ್ ತಗೋಬೇಕು, ಒಂದನ್ನ ಲೆಂತ್, ಒಂದನ್ನ ಬ್ರೆಡ್ತ್, ಇನ್ನೊಂದು ಹೈಟ್ ಅಂತ ತಗೋಬೇಕು. ಓಕೆ, ಸೊ ನಮಗೆ ಫಾರ್ಮುಲಾ ಏನ್ ಗೊತ್ತಿರ್ಬೇಕಂದ್ರೆ ವಾಲ್ಯೂಮ್ ಆಫ್ ರೆಕ್ಟಾಂಗ್ಯುಲರ್ ಬಾಕ್ಸಸ್ ಬಂದ್ಬಿಟ್ಟು, ಓಕೆ, ವಾಲ್ಯೂಮ್ ಆಫ್ ರೆಕ್ಟಾಂಗ್ಯುಲರ್ ಬಾಕ್ಸಸ್ ಬಂದ್ಬಿಟ್ಟು ಫಾರ್ಮುಲಾ ಬಂದ್ಬಿಟ್ಟು ಏನು, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಈ ಫಾರ್ಮುಲಾ ಗೊತ್ತಿರಬೇಕು. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಲೆಂತ್ ಏನಿದೆ 5a ಇದೆ, ಇಂಟು ಬ್ರೆಡ್ತ್ ಏನಿದೆ 3a ಇದೆ, ಇಂಟು ಹೈಟ್ ಏನಿದೆ 7a⁴ ಇದೆ. ಓಕೆ, ಈಗ ನಾವು ಮಲ್ಟಿಪ್ಲೈ ಮಾಡೋಣ. ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡೋಣ. 5 3 15. 15 7 105. ಓಕೆ,
ಆಮೇಲೆ ಈಗ ಎ ನೋಡ್ರಿ, ಇಲ್ಲಿ ಏನಿಲ್ಲ ಅಂದ್ರೆ ಪವರ್ 1. ಓಕೆ, ಸೊ ಒಂದು ಎಲ್ಲಾ ಕಡೆ ಎ ಇದೆ, ಇಲ್ಲಿ ಏನ್ ಇಲ್ಲಿ ಕೂಡ ಏನಿದೆ, ಇಲ್ಲಿ ಎ ಸ್ಕ್ವೇರ್ ಇದೆ, ಬ್ರೆಡ್ತ್ ಬಂದ್ಬಿಟ್ಟು ಏನಿದೆ ಎ ಸ್ಕ್ವೇರ್ ಇದೆ. ಓಕೆ, ಇಲ್ಲಿ ಎ ಸ್ಕ್ವೇರ್ ಬರ್ದೆ. ಈಗ ನೀವು ನೋಡಿದ್ರೆ ಬೇಸ್ ಎಲ್ಲ ಸೇಮ್ ಇದೆ, ಪವರ್ ಆಡ್ ಮಾಡೋಣ. ಪವರ್ ನೋಡ್ರಿ, 4 + 2 6, 6 + 1 7. ಸೊ ಏನಾಗುತ್ತೆ ಎ ಪವರ್ 7. ಸೊ ಇದ್ರ ಆನ್ಸರ್ ಬಂದ್ಬಿಟ್ಟು ಫಸ್ಟ್ದು 105 ಎ ಪವರ್ 7. ಓಕೆ, ಈಗ ಸೆಕೆಂಡ್ ಕ್ವಶನ್ ಮಾಡೋಣ. ಈಗ ಸೆಕೆಂಡ್ ಕ್ವಶನ್ ಏನು, ಇದು ಲೆಂತ್, ಇದು ಬ್ರೆಡ್ತ್, ಇದು ಹೈಟ್. ಲೆಂತ್ 2p, ಬ್ರೆಡ್ತ್ 4q, ಹೈಟ್ 8r. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ 2 4 ಜ 8, 8 8 ಜ 64. ಓಕೆ, ಈಗ ನೀವು ನೋಡಿದ್ರೆ ಎಲ್ಲಿ ಸೇಮ್ ಇಲ್ಲ. ಪಿ ಅಂದ್ರೆ ಇಲ್ಲಿ ಎಲ್ಲಿ ಪಿ ಇಲ್ಲ, ಕ್ಯೂ ಅಂದ್ರೆ ಎಲ್ಲಿ ಕ್ಯೂ ಇಲ್ಲ, ಆರ್ ಇಲ್ಲ. ಸೊ ಡೈರೆಕ್ಟ್ ಅವು ಮೂರು ಬರೀಬೇಕು, ಪಿ ಕ್ಯೂ ಆರ್. ಓಕೆ, ಸೊ ಸೆಕೆಂಡ್ ಆನ್ಸರ್ ಏನು 64 ಪಿ ಕ್ಯೂ ಆರ್. ಓಕೆ, ಈಗ ಇದನ್ನ ಅರೇಂಜ್ ಮಾಡ್ತೀನಿ. ಇದು ಲೆಂತ್, ಇದು ಬ್ರೆಡ್ತ್, ಇದು ಹೈಟ್. ಲೆಂತ್ ಎಕ್ಸ್ ವೈ ಇದೆ, ಬ್ರೆಡ್ತ್ ಬಂದ್ಬಿಟ್ಟು 2x² ವೈ ಇದೆ, ಹೈಟ್ ಬಂದ್ಬಿಟ್ಟು 2x² ಇದೆ. ಓಕೆ, ಈಗ ನಂಬರ್ ಇಲ್ಲಿ ಏನಿಲ್ಲ ಅಂದ್ರೆ 1 1 2 ಜ 2, 2 2 ಜ 4. ಈಗ ನೋಡಿ ಎಲ್ಲಾ ಕಡೆ ಎಕ್ಸ್ ಇದೆ. ಓಕೆ, ಸೊ ಪವರ್ ನೋಡ್ರಿ, ಇಲ್ಲಿ ಏನಿಲ್ಲ ಅಂದ್ರೆ 1, ಇಲ್ಲಿ ಕೂಡ ಏನಿಲ್ಲ ಅಂದ್ರೆ 1, ಇಲ್ಲಿ 2 ಇದೆ ನೋಡ್ರಿ. 1 + 2 3, 3 + 1 4, x⁴ ಆಯ್ತು. ಈಗ ವೈ ನೋಡ್ರಿ, ಎಲ್ಲಾ ಕಡೆ ವೈ ಇದೆ. ಓಕೆ, ಸೊ ಇಲ್ಲಿ ಏನಿಲ್ಲ ಅಂದ್ರೆ ಪವರ್ 1, ಇಲ್ಲಿ ಏನಿಲ್ಲ ಅಂದ್ರೆ ಪವರ್ 1. 2 + 1 3, 3 + 1 4. ಸೊ ಆನ್ಸರ್ ಬಂದು 4x ಪವರ್ 4, 4x ಪವರ್ 4, y ಪವರ್ 4. ಓಕೆ, ಈಗ ಇದನ್ನ ಅರೇಂಜ್ ಮಾಡ್ತೀನಿ. ನೆಕ್ಸ್ಟ್ ಇದು ಲೆಂತ್, ಇದು ಬ್ರೆಡ್ತ್, ಇದು ಹೈಟ್. ಲೆಂತ್ ಬಂದ್ಬಿಟ್ಟು ಎ, ಬ್ರೆಡ್ತ್ ಬಂದ್ಬಿಟ್ಟು 2b, ಹೈಟ್ ಬಂದ್ಬಿಟ್ಟು 3c. ನಂಬರ್ ಇಲ್ಲಿ ಏನಿಲ್ಲ ಅಂದ್ರೆ 1 1 2 ಜ 2, 2 3 ಜ 6. ಆಮೇಲೆ ಎ ಬಿ ಸಿ ಇದೆ, ಅದನ್ನ ಆಸ್ ಇಟ್ ಈಸ್ ಬರ್ದ್ಬಿಡಿ. ಓಕೆ, ಸೊ ಫೋರ್ತ್ ಆನ್ಸರ್ ಏನು 6 ಎ ಬಿ ಸಿ. ಓಕೆನಾ. ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಒಬ್ಟೈನ್ ದ ಪ್ರಾಡಕ್ಟ್ ಆಫ್. ಓಕೆ, ಸೊ ಪ್ರಾಡಕ್ಟ್ ಅಂದ್ರೆ ಏನು, ಮಲ್ಟಿಪ್ಲೈ ಮಾಡಬೇಕು. ಓಕೆ, ಫಸ್ಟ್ ಕ್ವಶನ್ ಏನು, ಎಕ್ಸ್ ವೈ ಕಮ ಇದ್ದಲ್ಲಿ ಇಂಟು ಬರಿಬೇಕು, ವೈ ಝೆಡ್ ಇಂಟು ಕಮ ಇದ್ದಲ್ಲಿ ಇಂಟು ಬರಿಬೇಕು. ಯಾಕಂದ್ರೆ ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ ಅಂದ್ರೆ ಕಮ ಇದ್ದಲ್ಲೆಲ್ಲ ಮಲ್ಟಿಪ್ಲೈ ಸಿಂಬಲ್ ಹಾಕ್ಬೇಕು. ಓಕೆ, ಇವ್ರನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ. ಓಕೆ, ಇಲ್ಲಿ ಎಕ್ಸ್ ಇದೆ, ಓಕೆ, ಇಲ್ಲೊಂದು ಎಕ್ಸ್ ಇದೆ. ಓಕೆ, ಸೊ ಇಲ್ಲಿ ಪವರ್ 1, ಇಲ್ಲಿ ಪವರ್ 1, ಏನಾಯ್ತು 1 + 1 2 ಆಯ್ತು, x² ಆಯ್ತು. ಆಮೇಲೆ ವೈ ನೋಡ್ರಿ, ಇಲ್ಲಿ ವೈ ಇದೆ, ಇಲ್ಲಿ ವೈ ಇದೆ, ಪವರ್ 1 ಪವರ್ 1 ಏನಿಲ್ಲ ಅಂದ್ರೆ ಪವರ್ 1 ಅಂತ ಅರ್ಥ. 1 + 1 ಏನಾಗುತ್ತೆ 2 ಆಗುತ್ತೆ, y² ಆಯ್ತು. ಆಮೇಲೆ ಝೆಡ್ ಝೆಡ್, ಇಲ್ಲಿ ಪವರ್ 1, ಇಲ್ಲಿ ಪವರ್ 1, ಏನಾಗುತ್ತೆ 1 + 1 2 ಆಯ್ತು. ಓಕೆ, ಸೊ ಫಸ್ಟ್ ಆನ್ಸರ್ ಏನು x² y² z², x² y² z². ಓಕೆ, ಇದು ಫಸ್ಟ್ ಆನ್ಸರ್. ಓಕೆನಾ, ಇದನ್ನ ಅರೇಂಜ್ ಮಾಡ್ತೀನಿ. ಸೆಕೆಂಡ್ ನೋಡ್ರಿ, ಎ ಇಂಟು ಮೈನಸ್, ಓಕೆ ಒಂದ್ ನಿಮಿಷ, ಎ ಕಮ ಇದ್ದಲ್ಲಿ ಇಂಟು ಬರಿತೀವಿ, ಮೈನಸ್ a² ಕಮ ಇದ್ದಲ್ಲಿ ಇಂಟು a³. ಓಕೆ, ಫಸ್ಟ್ ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇದೆ ಅಂತ ಅರ್ಥ, ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇದೆ ಅಂತ ಅರ್ಥ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ ಇಲ್ಲಿ ಮೈನಸ್ ಬರಿತೀನಿ. ಆಮೇಲೆ ನೀವು ನೋಡಿದ್ರೆ ಎಲ್ಲಾ ಕಡೆ ಎ ಇದೆ, ಸೊ ಎ ಬರೆದ್ಬಿಟ್ಟು ಪವರ್ ಆಡ್ ಮಾಡೋಣ. ಇಲ್ಲಿ ಏನಿಲ್ಲ ಅಂದ್ರೆ 1, ಸೊ ಪವರ್ ಆಡ್ ಮಾಡಿದ್ರೆ 3 + 2 5, 5 + 1 6. ಆನ್ಸರ್ ಬಂದ್ಬಿಟ್ಟು ಏನು ಮೈನಸ್ ಎ ಪವರ್ 6. ಓಕೆ, ಇದನ್ನ ಎರೇಸ್ ಮಾಡ್ತೀನಿ. ಈ ಥರ್ಡ್ ಕ್ವಶನ್ ನೋಡ್ರಿ, ಏನಿದೆ 2 ಕಮ ಅಂದ್ರೆ ಇದ್ದಲ್ಲೆಲ್ಲ ಇಂಟು ಹಾಕ್ಬೇಕು. 4y ಕಮ ಇದ್ದಲ್ಲಿ ಇಂಟು 8y², ಕಮ ಇದ್ದಲ್ಲಿ ಇಂಟು 16y³. ಓಕೆ, ಸೊ ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡೋಣ. 2 4 ಜ 8, 8 8 ಜ 64, 64 ಇಂಟು 16 ಮಾಡ್ಬೇಕು. ಓಕೆ, ಸೊ 2 4 ಜ 8, 8 8 ಜ 64, 64 ಇಂಟು 16, 16 4 ಜ 64, 16 6 ಜ 96 + 6 102 ಆಗುತ್ತೆ. ಸೊ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 1024 ಆಗುತ್ತೆ. ಈಗ ವೈ ನೋಡ್ರಿ ಎಷ್ಟಿದೆ, 1 2 3. ಓಕೆ, ವೈ ಬರಿತೀನಿ. ಇಲ್ಲಿ ಏನಿಲ್ಲ ಅಂದ್ರೆ ಪವರ್ 1 ಆಡ್ ಮಾಡಿದ್ರೆ 3 + 2 5, 5 + 1 6. ಸೊ ಆನ್ಸರ್ ಬಂದ್ಬಿಟ್ಟು ಇದ್ರದ್ದು 1024 y ಪವರ್ 6. ಓಕೆ, ಇದನ್ನ ಎರೇಸ್ ಮಾಡ್ತೀನಿ ಇವಾಗ. ಫೋರ್ತ್ ಕ್ವಶನ್ ನೋಡ್ರಿ, ಎ ಕಮ ಇದ್ದಲ್ಲಿ ಇಂಟು
2b ಕಮ ಇದ್ದಲ್ಲಿ ಇಂಟು 3c ಕಮ ಇದ್ದಲ್ಲಿ ಇಂಟು 6abc. ಓಕೆ, ಇಲ್ಲಿ ಏನಿಲ್ಲ ಅಂದ್ರೆ ಒನ್ ಇದೆ ಅಂತ ಅರ್ಥ. ಮಲ್ಟಿಪ್ಲೈ ಮಾಡೋ 1 2 ಜ 2, 2 3 ಜ 6, 6 6 ಜ 36. ಇಲ್ಲಿ ನೋಡ್ರಿ, ಇಲ್ಲಿ ಎ ಇದೆ, ಇಲ್ಲೊಂದು ಎ ಇದೆ. ಇಲ್ಲಿ ಏನಿಲ್ಲ ಅಂದ್ರೆ ಪವರ್ 1 1 ಪ್ಲಸ್ 1 2 ಆಯ್ತು. ಇಲ್ಲಿ ಬಿ ಇದೆ, ಇಲ್ಲಿ ಬಿ ಇದೆ, ಪವರ್ 1, ಇಲ್ಲಿ ಕೂಡ ಪವರ್ 1 ಏನಾಯ್ತು, 1 ಪ್ಲಸ್ 1 2 ಆಯ್ತು. ಸಿ ಇಲ್ಲಿ 1 ಇದೆ, ಇಲ್ಲಿ 1 ಇದೆ, 1 ಪ್ಲಸ್ 1 2. ಸೊ ಆನ್ಸರ್ ಬಂದ್ಬಿಟ್ಟು ಏನು, 36 ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್. ಓಕೆ, ಈಗ ಫಿಫ್ತ್ ಕ್ವಶನ್ ನೋಡ್ರಿ, ಏನ್ ಕೊಡಿದ್ರಿ, ಕಮ ಇದ್ದಲ್ಲಿ ಏನ್ ಬರೀಬೇಕು ನಾವು, ಇಂಟು ಬರೀಬೇಕು, ಮೈನಸ್ ಎಮ್ ಎನ್ ಇಂಟು ಎಮ್ ಎನ್ ಪಿ. ಓಕೆ, ಈಗ ಸೈನ್ ನೋಡ್ರಿ, ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್, ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್. ಈಗ ಎಮ್ ಎಷ್ಟಿದೆ ನೋಡ್ರಿ, 1 2 3. ಓಕೆ, ಪವರ್ 1 ಪವರ್ 1 ಪವರ್ 1 ಏನಾಯ್ತು, 1 ಪ್ಲಸ್ 1 2, 2 ಪ್ಲಸ್ 1 3 ಆಯ್ತು, ಎಮ್ ಕ್ಯೂಬ್ ಆಯ್ತು. ಆಮೇಲೆ ಎನ್ ಇದೆ, ಏನಿದೆ 2 ಇದೆ, ಇಲ್ಲಿ ಪವರ್ 1 ಪವರ್ 1, 1 ಪ್ಲಸ್ 1 2 ಎನ್ ಸ್ಕ್ವೇರ್. ಪಿ ಒಂದೇ ಇದೆ, ಪಿ ಬರಿತೀನಿ. ಸೊ ಇದ್ರ ಆನ್ಸರ್ ಏನು, ಮೈನಸ್ ಎಮ್ ಕ್ಯೂಬ್ ಎನ್ ಸ್ಕ್ವೇರ್ ಪಿ. ಓಕೆ, ಇದು ಬಂದ್ಬಿಟ್ಟು ಫಿಫ್ತ್ ಆನ್ಸರ್. ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ನಾವು ಎದಕ್ಕೆ ವಾಟ್ಸಪ್ ಗ್ರೂಪ್ ಮಾಡೋಣ ಅನ್ಕೊಂಡಿದೀವಿ, ಅದರಿಂದ ಅಡ್ವಾಂಟೇಜಸ್ ಏನು, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಇಷ್ಟ ಆದ್ರೆ ಈ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಆಮೇಲೆ ನನ್ನ ಚಾನಲ್ ನೀವು ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂಡ್ ಐಡೆಂಟಿಟಿದು ಫುಲ್ ಲೆಸನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ.